ವಲಯದ ಸಿಕ್ಕನಹಳ್ಳಿ ಗ್ರಾಮದಲ್ಲಿ ಒಂದು ಕಾಲಭೈರೇಶ್ವರ ದೇವಸ್ಥಾನಕ್ಕೆ ಒಂದು ಧರ್ಮಸ್ಥಳದಿಂದ ಒಂದು ಜೀರ್ಣೋದ್ಧಾರಕ್ಕೆ ಅಂತ ಹೇಳ್ಬಿಟ್ಟು ಅನುದಾನ ಅಂತ ಬಂದಿದೆ. ಈ ವಿತರಣೆ ಒಂದು ಚೆಕ್ ವಿತರಣೆ ಡಿ ವಿತರಣೆಗೆ ಆಗಮಿಸಿದಂಥ ನಮ್ಮ ಜಗದ್ಗುರು ಶ್ರೀ ಇಮ್ಮಡಿ ಸಿದ್ದರಾಮೇಶ್ವರ ಸ್ವಾಮೀಜಿಯವರಿಗೆ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಇದು ಮುಳಬಾಗಿಲು ತಾಲೂಕಿನ ಯೋಜನಾಧಿಕಾರಿಗಳಾದಂಥ ಹರೀಶ್ ಕುಮಾರ್ ಸರ್ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತಾ. ಹಾಗೆ ಇಲ್ಲಿ ಬೈರ್ಕೂರು ವಲಯದ ಜನಜಾಗೃತಿ ವೇದಿಕೆಯ ಸದಸ್ಯರಾದಂಥ ಶ್ರೀಕಾಂತ್ ಸರ್ ಬಂದಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಈ ಗ್ರಾಮದ ಎಲ್ಲ ಸದಸ್ಯರಿಗೂ ಹಾಗೂ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದಂಥ ಬಾಲಕೃಷ್ಣನವರು ಬಂದಿದ್ದಾರೆ. ಅವ್ರಿಗೂ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಈಗ ಮುದುಕೊಡಿ ಸರ್ ಶ್ರೀಕಾಂತ್ ಸರ್. ಈ ಸ್ವಾಮಿನ ಅತ್ಯಂತ ಶ್ರದ್ಧಾಭಕ್ತಿಯಿಂದ ಸ್ಮರಿಸಿಕೊಂಡು ಸ್ಥಳ ಸಾಹಿತ್ಯ ಸ್ವಾಮಿಯನ್ನು ಶ್ರದ್ಧಾಭಕ್ತಿಯಿಂದ ಸ್ಮರಿಸಿಕೊಂಡು ನಮ್ಮೆಲ್ಲರ ಮಾರ್ಗದರ್ಶಕರಾದಂಥ ಧರ್ಮಾಧಿಕಾರಿಗಳಾದಂಥ ಹಿರಿಯೂರು ಮತ್ತು ಮಾತೃಶ್ರೀ ಅಮ್ಮರನ್ನು ಅತ್ಯಂತ ಭಕ್ತಿಯಿಂದ ಸ್ಮರಿಸಿಕೊಂಡು ಇವತ್ತು ಮುಖ್ಯವಾಗಿ ನಮ್ಮ ಸಿಕ್ಕನಹಳ್ಳಿ ಗ್ರಾಮದಲ್ಲಿ ಕಾಲಭೈರೇಶ್ವರ ಒಂದು ದೇವಸ್ಥಾನದ ಜೀರ್ಣೋದ್ಧಾರ ಅಂದರೆ ಕಾಮಗಾರಿಯನ್ನು ನೀವೆಲ್ಲರೂ ಪ್ರಾರಂಭವನ್ನು ಮಾಡಿದ್ದೀರಿ. ಬಹುಶಃ ಮನುಷ್ಯನಿಗೆ ಒಂದು ನೆಮ್ಮದಿ ಬೇಕು ಅಂತಂದರೆ, ಮನುಷ್ಯನಿಗೆ ಏನೋ ಒಂದು ಕಷ್ಟ ಸುಖದಲ್ಲಿ ಏನಾದರೂ ಭಾಗಿಯಾಗಬೇಕು ಅಂತಂದರೆ ನಾವು ಪ್ರಥಮವಾಗಿ ಹೋಗೋದು ದೇವಸ್ಥಾನಕ್ಕೆ, ಅಂದರೆ ನೆಮ್ಮದಿ ಸಿಗುತ್ತೆ ಅಂತ. ಅಥವಾ ಗುರುಗಳ ಹತ್ರ ನಾವು ಹೋಗ್ತೀವಿ ಅಂದರೆ ಅಲ್ಲಿ ಹೋದಾಗ ಒಂದು ಸ್ವಲ್ಪ ನಮಗೊಂದು ನೆಮ್ಮದಿ ವಾತಾವರಣ ಇರುತ್ತೆ ಅಂತ. ಆ ದೃಷ್ಟಿಯಲ್ಲಿ ನೀವೆಲ್ಲರೂ ಊರಿನವರೆಲ್ಲ ಸೇರ್ಕೊಂಡು ಇವತ್ತೊಂದು ದೇವಸ್ಥಾನದ ಒಂದು ಕಲ್ಯಾಣವನ್ನು ತಾವೆಲ್ಲರೂ ಮಾಡ್ತಾ ಇದ್ದೀರಾ. ಬಹುಶಃ ಹೇಗೆ ಅಂತಂದರೆ ನೀವೆಲ್ಲರೂ ಕ್ಷೇತ್ರಕ್ಕೆ ಹೋಗಿದ್ರಿ, ಧರ್ಮಸ್ಥಳಕ್ಕೆ ರಾಯಪ್ಪ ಅವರು ಮತ್ತು ಅವರು ಟೀಮ್ ಹೋಗಿ ಪೂಜ್ಯರ ಹತ್ರ ಅಹವಾಲನ್ನು ಇಟ್ಟು ಬಂದಾಗ ಪೂಜ್ಯರು ಏನು ಮಾಡಿದ್ದಾರೆ ಅಂದರೆ ಇವತ್ತು ಅದೆಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ನಿಮಗೆ ನೋಡಿ ಇವತ್ತು 1 ಲಕ್ಷ ರೂಪಾಯಿಯನ್ನು ಅವರು ಡಿಡಿಯನ್ನು ನಿಮಗೆ ಕಳಿಸ್ಕೊಟ್ಟಿದ್ದಾರೆ. ಬಹುಶಃ ಧರ್ಮಸ್ಥಳದಿಂದ ಬಂದಂಥ ಒಂದು ಅನುದಾನ ಎಲ್ಲರ ಒಂದು ಮುತ್ತು ಅಂತಂದರೆ ಅದು ನಿಮಗೆ ಗೊತ್ತಿಲ್ಲದ ಹಾಗೆ ಮಂಜುನಾಥ ಸ್ವಾಮಿ ಒಂದು ಅಭಯದಾನ ಇರುತ್ತದೆ. ಅಭಯದಾನ ಅಂತಂದರೆ ಒಂದು ದಿವ್ಯ ಸಾನ್ನಿಧ್ಯದಿಂದ ಒಂದು ಬಂದಿರುವಂಥ ಒಂದು ದಾನ ಅಂತ ನಾವು ಹೇಳ್ಬೋದು. ಬಹುಶಃ ಇಲ್ಲೇನು ನೀವು ಕಾಮಗಾರಿಯನ್ನು ನೀವು ಇಟ್ಕೊಂಡಿದ್ದೀರಾ ಅದನ್ನು ಭಾಳ ಯಶಸ್ವಿಯಾಗಿ ಶ್ರೀ ಮಂಜುನಾಥ ಸ್ವಾಮಿ ಆಶೀರ್ವಾದ ನಿಮಗೆ ಖಂಡಿತ ನಿಮ್ಮ ಇದೆ. ಕ್ಷೇತ್ರದಿಂದ ಬಂದಂಥ ಪ್ರಸಾದದಿಂದ ಬಂದಿದೆ ಅಂತ ಆದರೆ ಅದಕ್ಕೆಲ್ಲರೂ ಪೂರಕವಾಗಿ ಒಳ್ಳೆಯದೇ ಆಗುತ್ತೆ ಅಂತ ಕೆಲಸ. ಬಹುಶಃ ಇವತ್ತು ನಾವು ಬಂದ ಒಂದು ಒಳ್ಳೆ ಗಳಿಗೆಯಲ್ಲಿ ನಾವು ಬಂದಿದ್ದೀವಿ ಅಂತ ನನಗೆ ಖುಷಿ ಆಗ್ತದೆ. ಯಾಕಂದರೆ ನಮ್ಮ ಸ್ವಾಮೀಜಿಯವರು ಇವತ್ತು ಬಂದಿದ್ದಾರೆ, ಅವರು ಪರಿಚಯ ಆಗಿದೆ ಚಿತ್ರದುರ್ಗದವರು. ಅವರು ಸಹ ಈ ಸಮುದಾಯ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಒಳ್ಳೆಯ ಕಾರ್ಯಗಳನ್ನು ಅವ್ರು ಮಾಡ್ತಾ ಇದ್ದಾರೆ. ಬಹುಶಃ ಏನಂದರೆ ಎಲ್ಲ ವಿಸಿಟ್ ಮಾಡ್ತಾ ಇದ್ದಾರೆ. ಇವತ್ತು ಈ ಕ್ಷಣದಲ್ಲಿ ನಮಗೆ ಸಿಕ್ಕಿದ್ದು ನಮಗೊಂದು ಸಂತೋಷ ಅಂತ ನಾವು ಬಿಂಬಿಸ್ಕೊಂಡು ಬಹುಶಃ ಈ ಅನುದಾನವನ್ನು ಸ್ವಾಮೀಜಿಯವರು ಇದನ್ನು ಹಸ್ತಾಂತರ ಮಾಡಬೇಕು ಅಂತ ನಾನು ವಿನಮ್ರವಾಗಿ ಅವ್ರನ್ನ ಕೇಳ್ಕೊಳ್ತೇನೆ. ಸ್ವಾಮೀಜಿಯವರೇ